ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಜುನ್ ದಶರಥ್ ಆ್ಯಂಡ್ ನಾವು ಬಂದಿದ್ದೀವಿ ಇಲ್ಲಿ ತೈಲೂರಮ್ಮ ಜಾತ್ರೆಗೆ. ಆ್ಯಕ್ಚುಲಿ ನನ್ನ ಹೆಂಡತಿ ಪಾವನ ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಆಲ್ರೆಡಿ ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಗಿತ್ತು ಈವ್ನಿಂಗು. ಆಲ್ರೆಡಿ ಬಂಡಿ ಹೊರಡೋ ಟೈಮ್ ಆಗಿತ್ತು. ದೇವಸ್ಥಾನದ ಹತ್ರ ಡೈರೆಕ್ಟ್ ನಾವು ದೇವಸ್ಥಾನದ ಹತ್ರನೇ ಹೋದ್ವಿ. ಮಿಸ್ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಮಿಸ್ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಲಕ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನಾವು ಹೋಗೋಷ್ಟರಲ್ಲಿ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಬಂಡಿ ಹೊರಡಾದ್ಮೇಲೆ ನಾವು ಅಲ್ಲೇ ದೇವಸ್ಥಾನದ ಹತ್ರನೇ ಹೋಗಿ ಸುತ್ತಾಡಿಕೊಂಡು ತಾಯಿ ದರ್ಶನನೂ ಮಾಡ್ಕೊಂಡ್ವಿ ಅಲ್ಲೇ. ಈ ಎರಡು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಬೂದಗುಪ್ಪೆಯಲ್ಲಿ ಇದು ಬಸವಣ್ಣನ ಟೆಂಪಲ್ ಇದೆ. ಅದರ ಪಕ್ಕದಲ್ಲಿರೋದು ಮಾರಮ್ಮ ಟೆಂಪಲ್ಲು. ಬೂದಗುಪ್ಪೆಯಲ್ಲಿ ಎರಡೂ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ತೈಲೂರಿಗೆ ಹೊರಟ್ವಿ. ತೈಲೂರಲ್ಲಿ ಇನ್ನೂ ಕೊಂಡಕ್ಕೆ ಬಂಡಿ ಹೋಗ್ತಾಯಿತ್ತು. ಹೇಳಬೇಕಂದ್ರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಕೊಂಡಕ್ಕೆ ಬಂಡಿ ಹೊರಡಬೇಕಿತ್ತು. 8:30 ಆದರೂ ತುಂಬ ಲೇಟಾಗಿತ್ತು. ಇಲ್ಲಿ ಮುಗಿಸ್ಕೊಂಡು ನಾವು ತೈಲೂರಮ್ಮ ಟೆಂಪಲ್ ಹತ್ರ ಬಂದ್ವಿ. ಹರಕೆ ಇರುವಂಥವ್ರು ಬಾಯಿ ಬೀಗ ಹಾಕ್ಕೊಂಡು ಮಂಚಮ್ಮನ ಕರಗ ಜೊತೆ ಊರು ಹೊರಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಕೊಂಡಕ್ಕೆ ಬೆಂಕಿ ಇಡೋಕ್ಕೆ ಎಲ್ಲರೂ ಹೊರಟಿದ್ದೀವಿ. ಕೊಂಡಕ್ಕೆ ಬೆಂಕಿ ಇಡೋಕ್ಕಿನ್ನು ಕೆಲವೇ ಕ್ಷಣಗಳು ಬಾಕಿ ಇತ್ತು. ಸೊ ಅದನ್ನು ವೀಕ್ಷಣೆ ಮಾಡೋಕ್ಕೆ ನನ್ನ ಹೆಂಡತಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂದರೆ ನೋಡ್ಬೋದು. ಇಲ್ಲೇ ಕಂಬಿ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಕೊಂಡಕ್ಕೆ ಬೆಂಕಿ ಇಡ್ತಾರೆ. ಕೊಂಡಕ್ಕೆ ಬೆಂಕಿ ಹಚ್ಚಾದ್ಮೇಲೆ ಅಲ್ಲೇ ಪ್ರಸಾದ ಸ್ವೀಕರಣೆಗೆ ಅರೇಂಜ್ಮೆಂಟ್ ಇತ್ತು. 3 ಹೊತ್ತು ಪ್ರಸಾದ ವಿತರಣೆ ಆಗ್ತಾಯಿತ್ತು. ಇವಾಗ ನೈಟು, ನಾಳೆ ಬೆಳಗ್ಗೆ ಮತ್ತು ಮಧ್ಯಾಹ್ನ. ಕೃತಿಗೂ ಕೊಟ್ಬಿಡು ಅಂದನಂತೆ. ನೀನ್ ಕೊಡ್ಲಾ, ನೀನ್ ಕೃತಿಗೂ ಕೊಡ್ಲಾ? ನನಗೆ 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 ಬನ್ನಿ ಕುತ್ಕೊಳ್ಳಿ. ನೋಡಿ, ನಮ್ಮ ಮನೇಲಿ ನಮ್ಮ ಮಾಮನೆ ಮಾಡೋದು ಅದೆಲ್ಲ. ದಬ್ಬೆಟ್ಟೆಗೆ ಇದು ಬೆಲ್ಲ ನೋಡಿ ಎಷ್ಟು ದಪ್ಪ ಇದೆ. ಇವಳು ರಾತ್ರಿ ಎಲ್ಲ ಮಲ್ಕೊಳ್ಳಲ್ಲ, ಇವಳು ನಿದ್ದೆಗೆಡ್ತಾಳೆ. ಕನ್ವಿ ಕನ್ವಿ ಹಾಯ್. ಇವಳು ಪ್ರಕೃತಿ. ಹಾಂ, ಪ್ರಕೃತಿ ಹಾಯ್. ಪ್ರಣತಿ ಹಾಯ್. ಹೊಸ ಗಸ್ಟ್ ಈ ವರ್ಷ. ಹಾಂ, ಅವ್ರು ಕೊಬ್ಬರಿ ತಿನ್ನೋದ್ರಲ್ಲಿ ಬಿಜಿ ಇದ್ದಾರೆ. ಪ್ರಣತಿ ಹಾಂ ಹತ್ತು. ಹಾಂ, ಏನು ಅನಿಸ್ತಾ ಇದೆ ನಿಮಗೆ? ಇನ್ಸ್ಪೈರ್ ಆಗ್ತಾ ಇದ್ದೀರಾ? ಬೆಳಗ್ಗೆ ನೋಡಿ ಹಂಗಾರೆ ಇನ್ನೂ ಇನ್ಸ್ಪೈರ್ ಆಗಬೇಕು.
ನಮ್ಮ ಮಾಮ ನೋಡಿ ಭವ್ಯಂಗೆ ಎಷ್ಟು ಹೆಲ್ಪ್ ಮಾಡ್ತಾವ್ರೆ ಅಂತ. ತಂಬಿಟ್ಟಿಗೆ ಫುಲ್ಲು ಕಡಲೆ ಬೀಜ ಉಜ್ಕೊಟ್ಟು ಆ ಮಡೆ ಬರೆದು ತಂಬಿಟ್ಟು ಕಲ್ಸಕ್ಕೆ ಕುತ್ಕೊಂಡ್ಬಿಟ್ಟವ್ರೆ ಅಪ್ಪ ಮಕ್ಳು ಇಬ್ರು. ನೀನು ಕಲಿಸ್ತೀಯಮ್ಮ ತಂಬಿಟ್ಟು ಹೊಟ್ಟೆ ಒಳಗೆ? ಫುಲ್ ಹೆಲ್ಪ್ ಮಾಡ್ತಾವ್ರೆ ನೋಡಿ. ಸೇರು 10 ಸೇರು ಅಂತ ಇದು ತಂಬಿಟ್ಟಿಗೆ ಇದು ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಮಲ್ಕೊಳ್ದೆ ರಾಣಿದಿರಿ ಹೆಂಗ್ ಕೂತಿದಾರು. ಇವಳೊಬ್ಳು ಮೆಹಂದಿ ಹಾಕೊಂಡು ಕೂತವಳೆ. ತೋರ್ಸು ಮೆಹಂದಿ ಎಷ್ಟು ನೀಟಾಗಿ ಇಟ್ಕೊಂಡು ಕೂತವಳೆ ನೋಡಿ. ರೌಡಿ ಬೇಬಿ, ರೌಡಿ ಬೇಬಿನಾ ನೀನು? ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಬಿಟ್ಟವ್ರೆ. ಇಬ್ರು ನಾನಾ ನೀನಾ ಅಂತ ಎಳ್ಳಾಗ್ತಾವ್ರೆ. ಅಕ್ಕ ಬರೋದು ನಾವು ಮಿಸ್ ಆಗೋ ನಾವು ಬೆಳಗ್ಗೆ ಬರೋವು ಮದ್ವೆ ಅದಕ್ಕೆ ಅಷ್ಟೇ. ಮದ್ವೆ ಆಗಿದ್ರೆ ಚೆಲ್ತದೆ ಅನ್ಸುತ್ತೆ. ಎಲ್ರು ಮನೇಲಿ ಲೇಡೀಸ್ ಮಾಡಿದ್ರೆ ನಮ್ಮ ಮನೇಲಿ ನೋಡಿ ಎಷ್ಟು ಜನ ಲೇಡೀಸ್ ಹೆಂಗ್ ಕೂತಿದೀವಿ, ನನ್ನ ಸೇರಿ. ನಮ್ಮ ಮಾಮ ಕಷ್ಟಪಟ್ಟು ಪಾಪ ತಂಬಿಟ್ಟು ಕಲಿಸ್ತವ್ರೆ. ಅದು ಮಡಗುತ್ತವೆ ಎಲ್ಲ ಒಂಥರ ಬೂಸ್ಟ್ ತರ ಆಗೋಯ್ತದೆ. ಈಗ ಮಳ್ಳಕ್ಕೆ ಬೆಲ್ಲನೂ ಇದ್ದು ಮಡಗ್ಬಿಡೋದು, ಮಡಗ್ಬಿಟ್ಟು ಇಲ್ಲಿರೋರೆಲ್ಲ ಮಂಡ್ಯ ಡಿಸ್ಟಿಕ್ ಅವರೇನೆ, ಆದ್ರೆ ಎಲ್ಲರ ಲ್ಯಾಂಗ್ವೇಜನ್ನು ಎಲ್ಲರ ಸ್ಲ್ಯಾಂಗು ಡಿಫ್ರೆಂಟ್ ಇದೆ. ಇವ್ರ ಸ್ಲ್ಯಾಂಗು ಬೇರೆ ಇದೆ, ಇವ್ರದ್ದು ಬೇರೆ ಇದೆ. ಇವ್ರು ಇವಾಗ ಮದ್ದೂರ್ ಸ್ಲ್ಯಾಂಗ್ ಸೇರ್ಕೊಬಿಟ್ಟವ್ರೆ. ಹಾ ಚೇಂಜ್, ಎಲ್ಲರದ್ದು ಚೇಂಜ್. ಇವ್ರಿಗೆಲ್ಲ ಕನ್ಫ್ಯೂಸು ಪಾಪ. ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಹೇಳಿ ನೋಡೋಣ, ಯಾವ ಭಾಷೆ ಮಾತಾಡ್ಕತ್ತಿ ಹೇಳಿ. ಮಾತಾಡಲ್ಲ ನೀವು ನಾರ್ತ್ ಕರ್ನಾಟಕ ಹೋಗ್ಬಿಟ್ರು ಬೀರು ಜೊತೆಲಿ ಮಂಡ್ಯದ ಹೇಳಿ. 2:30 ಆಗೈತೆ, ಮಲ್ಕೊಳ್ದೇನೆ ಎಷ್ಟು ಆಟ ಆಡ್ತಾವ್ರೆ. ಮೆಹಂದಿ ತೋರಿಸಿಲ್ಲಿ ಪ್ರಕೃತಿ. ಕೃತಿಕಾ ಮೆಹಂದಿ ತೋರಿಸು ನಿಂದು. 5 ನಿಮಿಷನೂ ಉಳಿಸ್ಕೊಳ್ಳಿಲ್ಲ ಇದನ್ನ, 5 ನಿಮಿಷನೂ ಇಲ್ಲ. 12:30 ಆಗಿದ್ರು ಆಟ ಆಡ್ತಾವ್ರೆ. ನಂಗೆ ಕಲ್ಸಕ್ ಬರಲ್ಲ. ಯಾಕೆ ತಿರ್ಗಾ ಇದ್ ಮಾಡ್ಬಿಟ್ಟಲ್ಲ? ಫ್ಯಾನ್ ಹಾಕ್ಲಾ? ಏಯ್ ಮಲ್ಗವ್ರಲ್ಲಿ ಬೇಡ್ವಾ ಚಿನ್ನು? ಬೈಲಿ ನೋಡಿ ಬ್ಯಾಟ್ಮನಲ್ಲಿ ಮಲ್ಗವ್ರೆ ಅಲ್ಲಿ ಆಗಿದೆ. ಅದು ಸೇರು ತೆಂಬಿಟ್ಟು ಕಲಸಿ ಇದು ದೇವ್ರಿಗೆ ತೊಗೊಂಡೋಗಕ್ಕಂತ ಇಟ್ಟಿರೋದು. 3 o'clock ಆಗಿದೆ. ಎಲ್ಲ ಇವಾಗ ರೆಡಿ ಮಾಡ್ತಿದ್ದಾರೆ ಆಲ್ರೆಡಿ ಬೆಳಿಗ್ಗೆಗೆ. ನಮ್ಮ ಮಾಮ ನಿದ್ದೆನೇ ಮಾಡ್ತಾಯಿಲ್ಲ ಇವತ್ತು. ಅವನು ನಿದ್ದೆ ಮಾಡ್ತಾಯಿಲ್ಲ, ಯಾರಿಗೂ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಪಾಪ. ಅವ್ರು ನೆಂಟ್ರು ಕರ್ಸ್ಬಿಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ಕೊತವನು ನೋಡಿ.
ಇದು ತೈಲೂರಮ್ಮ ಟೆಂಪಲ್ ಹತ್ರ, ಅಲ್ಲಿಂದ ದೇವ್ರನ್ನ ತಗೊಂಡು ಕೊಂಡದ ಹತ್ರ ಹೋಗ್ತಾ ಇರೋದು, ಎಲ್ಲ ಮೆರವಣಿಗೆ ಮಾಡಿಕೊಂಡು. ಎಲ್ಲೋಡು ಪಾವು ಪಾವು ದೇವ್ರು ಹೊತ್ಕೊಂಡಿರೋರು ಫಾಸ್ಟಾಗಿ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬೇಗ ನಡ್ಕೊಂಡು ಹೋಗ್ತಿದ್ದಾರೆ. ಏನಕ್ಕೆ ಇದು ಹಾಕ್ತಿರೋದು ಅಂಕಲ್? ಮಟನ್ಗ ಚಿಕನ್ಗ? ಅದು ಎಲ್ಲ ಮಿಕ್ಸ್ ಹಾಕ್ಬಿಡ್ತಿದ್ದೀರಾ ಮಸಾಲೆ? ಹಾಂ, ಚೆನ್ನಾಗಿತ್ತು. ಮಸಾಲ ರುಬ್ಬ ಕೊಟ್ಟು ಕಲ್ಸಕ್ಕೆ ಇದು ಮಾಡ್ತಿದ್ದಾರೆ. ಇಲ್ಲಿ ರೆಡಿ ಆಗ್ತಿದೆ. ಇದು ಸುವರ್ಣಗೆಡ್ಡೆ ಪಲ್ಯಕ್ಕೆ ಚೆನ್ನಾಗಿರತ್ತೆ. ಸುವರ್ಣಗೆಡ್ಡೆ ಹಾಕಿದ್ರೆ ಪಲ್ಯ, ಅದಕ್ಕೆ ಮಂಜುಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಹಾ, ರಾತ್ರಿ ಒಂದು ತಂಬಿಟ್ಟಿಗೂ ಕೈ ಹಾಕ್ಲಿಲ್ಲ. ಈಗ ಪೂಜೆಗೆ ಬಂದ್ರೆ ಕೈ ಹಾಕೋರೆ. ಪೂಜೆ ಮಾಡ್ತಾ ಇದ್ರು ನಗು ಬರ್ತಾ ಇದೆ ಅವ್ರಿಗೆ. ಯಾರು ಇಷ್ಟು ಫಾಸ್ಟಾಗಿ ಹೋಗ್ತಾರೆ ನೋಡಿ. ಓಹೋ ಓಹೋ, ಮಟನ್ಗೂ ಮಾಡ್ಬಿಡ್ತದ ನಮ್ಮ ಮಾಮ. ಎಷ್ಟು ಕೆಜಿ ಮಾಮ? 3 ಬೋಟಿನ ಸರಿನಾ? ಇವ್ರಿಗೆ ಅಂಕಲ್ ಕೊಡು. 25 kg ಮಟನ್. ಚಿಕನ್ ಎಷ್ಟು ಕೆಜಿ ಮಾಮ? ಹಾಂ, ಚಿಕನ್ ಎಷ್ಟು ಕೆಜಿ ಸಾಕಾ? ಚಿಕನ್ ಯಾರು ಸೇರಿಸಿ ತಿನ್ನಲ್ಲ ಅಂಕಲ್. ಮೊಟ್ಟೆನಾ ಅಂಕಲ್? ಓಕೆ. ನಮಗೆ ಇವತ್ತು ರುಚಿಯಾಗಿ ಊಟ ಮಾಡ್ಕೊಡೋದೇ ಇವರು. ಹೋದ ವರ್ಷನೂ ಅವರೇ ಮಾಡ್ಕೊಟ್ಟಿದ್ದು ರಾತ್ರಿ. ಎಲ್ಲ ಆಗೋಗಿದೆ, ಅಡುಗೆ ಮಾಡೋದು.
ಫುಲ್ಲು ಸೌಂಡು, ನಮ್ಮ ಸೌಂಡ್ ಕೇಳಿಸಲ್ಲ ಈ ಸೌಂಡಿಗೆ. ಏನಕ್ಕೆ ಅಂಕಲ್ ಇದು? ಹಾಂ, ಈ ಪಾತ್ರೆ ಏನಕ್ಕೆ, ಈ ಪಾತ್ರೆ ಏನಕ್ಕೆ? ಇದು ಮಟನ್ನಾ? ಅದಾ ಇದು? ಯಪ್ಪ, ಹಾಂ, ಬೋಟಿ ಗೊಜ್ಜು. ದೊಡ್ಡ ದೊಡ್ಡ ಪಾತ್ರೆಗಳು, ಏನೂ ಇಲ್ಲ. ಹಾಕೊಂಡು ರೇಷ್ಮೆ ಸೀರೆಲ್ಲ ಕಾಲಿಫ್ಲವರ್ ಕಟ್ ಮಾಡ್ತಾವ್ರಿ. ಇವರು ನಮ್ಮ ಮಾಮ, ನೋಡಿದ್ದೀರಾ ಆಲ್ಮೋಸ್ಟ್ ಎಲ್ಲರೂ. ಇವರು ನಮ್ಮ ಆಂಟಿ. ಇವರು ಏನಾಗಬೇಕು, ಅತ್ತೆನಾ ಅಕ್ಕನ? ಅತ್ತೆನಾ? ಏನಾಗಬೇಕ ಮಾಮ? ಅತ್ತೆ. ಇವರು ಅತ್ತೆ, ಮಾಮನ ಹೆಂಡತಿ. ಹಾಂ, ಇವ್ರ ಸೊಸೆ. ಇವರು ನಮ್ಮ ಅಂಕಲ್. ಹಾಯ್ ಅಂಕಲ್. ಹೋದ ವರ್ಷ ಮಿಸ್ ಆಗಿದ್ರಿ ಹಬ್ಬಕ್ಕೆ. ನಂಗೆ ಗೊತ್ತಿಲ್ಲ, ಬಟ್ ಹೋದ ವರ್ಷ ಮಿಸ್. ಮೊದಲ ಆಂಟಿ ಹೋದ ವರ್ಷ ಬಂದಿದ್ರು, ಇವಾಗ ಮಿಸ್. ನಮ್ಮ ಕಣ್ವಿ ಅಂತೂ ಎದ್ದೇಳ್ತಾನೇ ಇಲ್ಲ. ಮಮ್ಮ ಎಲ್ಲ ಮಮ್ಮ ನೋಡೋದೇ ಇಲ್ಲ ನನ್ನ. ಮಮ್ಮ ಅಕ್ಕ ಆಕ್ಚುಲಿ ಇದೇ ಫಸ್ಟ್ ಈ ಥರ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ತಿರೋದು. ಅದಕ್ಕೆ ತಗೊಂಡ್ಬಿಟ್ಟಿರೋದು. ನೀವು ಆಗಲೇ ಕುತ್ಕೊಂಡ್ಬಿಟ್ಟಿದ್ರಿ, ಮಿಸ್ ಆಗೋಯ್ತು. ನೀವು ಊಟ ಮಾಡ್ಬಿಟ್ಟಪ್ಪ? ಒಂದು ಆಯ್ತಂಟಿ. ಹಾಯ್ ಅಕ್ಕ, ಬೇಬಿ ಅಕ್ಕ, ನೀವು ಹಾಯ್ ಹೇಳ್ಬಿಡಿ. ಒಳ್ಳೆ ಬಟ್ಟೆ ಹಾಕಿ ಮಗಳು ಮಿಂಚ್ತಾವಳೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಇವತ್ತು. ಅದೇಂಗೆ ನೀನು ಹೋದ್ರೆ ನಾನು ಬಿಡಿಸ್ಕೋಕಾದದು. ಬನ್ನಿ ಬನ್ನಿ ಹೋಗೋಣ. ಮನೆಗೆ ರಾಗಿ ಮಾಡಕ ಅಕ್ಕಿ ಮಾಡಕ ಹೋಗಿ ಚಿಕ್ಕ ಹುಡುಗ ನಾನು ಹೋಗ್ತಿದ್ದೆ. ಅದು ಪರ್ಸನಲ್ ಆಡ್ತಿದ್ದೆ ಕುಂತ್ಕೊಂಡು ಆಡ್ತಿದ್ದೆ. ಚಿಕ್ಕ ಹುಡುಗ ಹೋಗ್ತಿದ್ದೆ. ಅವ್ರು ಏನೋ ತಿಂಡಿ ಕೊಡೋರು ಕುರ್ತು ಆಡ್ತಿದ್ದೆ. ಅವ್ರು ಏನಾರ ಬೇರೆ ಮನೆಯವ್ರಿಗೆ ತಂದು ಕೊಟ್ಟಂದ್ರು ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರ ಮನೇನ ಜಾಗ ಎಷ್ಟಾಗ್ಬಿಟ್ಟು ಅಪ್ಪ ಹೊಸಿ ಬೈತಿದ್ದೆಯೋ ಮುಂದೆ ಬೆಟ್ಟನಾಗೆಲ್ಲ ಕೊಡ್ತೀರಾ? ಎಷ್ಟು ನ್ಯಾಯ ಮಾಡ್ತಿದ್ದೆ ನಮ್ಮ ಅಪ್ಪನ ಹೋಗಿ. ಊಟ ಆದಮೇಲೆ ಎಲ್ಲರೂ ದೊಡ್ಡವರು ಕೂತ್ಕೊಂಡು ತಮ್ಮ ಹಳೆ ನೆನಪುಗಳನ್ನೆಲ್ಲ ಮೆಲುಕಾಗ್ತಾಯಿದ್ದಾರೆ. ಯಾರೆಲ್ಲ ತೈಲೂರಮ್ಮ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಮಾಡಿ. ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.